ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಲಾಸ್ಟ್ ವ್ಲಾಗ್ ಆಫ್ ದ ಇಯರ್. ಇವತ್ತು ಎಲ್ಲರಿಗೂ ಗೊತ್ತಿರೋ ಥರ 31st ಡಿಸೆಂಬರ್. ಸೊ ನಮಗೇನು ತುಂಬ ದೊಡ್ಡ ಪ್ಲ್ಯಾನ್ಸ್ ಏನಿಲ್ಲ. ಸೊ ಸುಮ್ಮನೆ ನನ್ನ ಮಗನ ಕರ್ಕೊಂಡು ನಾನು ಮಾಲಿಗೆ ಹೋಗ್ತಾ ಇದ್ದೀನಿ, ಲುಲು ಮಾಲ್ಗೆ. ಸೊ ಅವನ ಜೊತೆ ಸ್ವಲ್ಪ ಫನ್ ಮಾಡ್ಕೊಂಡು ಸ್ವಲ್ಪ ತಿನ್ಕೊಂಡು ಏನಾರ ಮಾಡ್ಕೊಂಡು ಬರೋಣ ಅಂತ. ಬನ್ನಿ ಹೋಗೋಣ. ಗೈಸ್, ನಮ್ಮ ಮನೆಯಿಂದ ತುಂಬ ಅಂದರೆ ತುಂಬಾ ದೂರ ಇದೆ ಲುಲು ಮಾಲ್. ಸೊ ನಾವು ತುಂಬಾ ಬೇಗ ಮನೆ ಬಿಟ್ವಿ. ಸೊ ಮನೆ ಬಿಟ್ಟು ಬ್ರೇಕ್ಫಾಸ್ಟಿಗೆಲ್ಲ ನಮ್ಮ ಮನೆ ಹತ್ರನೇ ಒಂದು ಉಡುಪಿ ಹೋಟೆಲ್ ಅಂತ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ಬಿಸಿಬೇಳೆ ಭಾತ್ ಆ್ಯಂಡ್ ಪೂರಿ ಭಾಜಿ ನನಗಂತೂ ತುಂಬ ಇಷ್ಟ. ಇಲ್ಲಿ ನನ್ನ ಮಗನ ನೋಡಿ, ಅವನಿಗೆ ಹಣ್ಣಿನ ಜ್ಯೂಸ್ ಬೇಕಿತ್ತು, ಲೈಕ್ ಫ್ರೂಟ್ ಜ್ಯೂಸ್ ಏನಾರ. ಸೊ ನಾವು ಫಸ್ಟ್ ಕೊಡಲ್ಲ ಅಂದಿದ್ದಕ್ಕೆ ಮನ್ಸ್ಕೊಂಡು ಕೂತಿದ್ದ. ಆಮೇಲೆ ಕೊಟ್ಟ ತಕ್ಷಣ ಅಂತೂ ಫುಲ್ ಸನ್ಫ್ಲವರ್ ಥರ ಫುಲ್ ಅಳ್ಳೋಗ್ಬಿಟ್ಟಿದ್ದ. ಆ್ಯಂಡ್ ಅವನಿಗೆ ಮೆಟ್ರೋಲ್ ಸುತ್ತೋದು ಅಂದರೆ ತುಂಬ ಇಷ್ಟ. ಯಾಕೆ ಏನು ಅಂತ ಗೊತ್ತಿಲ್ಲ. ಮೆಟ್ರೋಲ್ ಹೋಗ್ತೀನಿ ಅಂದರೆ ಫುಲ್ ಖುಷಿ. ಅಮ್ಮ ಮೆಟ್ರೋ ಅಂತ ಹೇಳ್ತಾನೆ. ಸೊ ಮೆಟ್ರೋಲಿ ಸ್ವಲ್ಪ ಹಿಂಸೆನೂ ಕೊಡ್ತಾನೆ, ಬೇರೆಯವ್ರಿಗೆಲ್ಲ ತುಂಬ ಡಿಸ್ಟರ್ಬು ಮಾಡ್ತಾನೆ. ಸೊ ಸಮ್ಟೈಮ್ಸ್ ನನಗೆ ಅನಿಸುತ್ತೆ, ಯಾಕಂದರೆ ಮೆಟ್ರೋಲ್ ಸುಮಾರು ಜನಕ್ಕೆ ಆಫೀಸಿಗೆ ಹೋಗಿ ಬಂದು ಇರಿಟೇಟ್ ಎಲ್ಲ ಆಗಿರುತ್ತೆ. ಅದರಲ್ಲಿ ಇವನೇನೇನೋ ಮಾಡ್ತಿರ್ತಾನೆ. ಬಟ್ ಓಕೆ, ಮಕ್ಕಳು ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಸೊ ಹಿಂಗೋ ಲೈಕ್ ಲುಲು ಮಾಲ್ ರೀಚ್ ಆದ್ವಿ. ಸೊ ರೀಚ್ ಆದ ತಕ್ಷಣ ನಾನು ಯಾಕೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಲೈಕ್ ವೆಸ್ಟ್ ಸೈಡಿಗೆ ಹೋಗೋಣ ಅಂತ ಅನ್ನಿಸ್ತು. ಬಿಕಾಸ್ ತುಂಬ ಇತ್ತೀಚೆಗೆ ರೀಲ್ಸಲ್ಲಿ ತೋರಿಸ್ತಾ ಇದ್ರು, ಲೈಕ್ ವೆಸ್ಟ್ ಸೈಡಲ್ಲಿ ತುಂಬ ಚೆನ್ನಾಗಿದೆ ಸೇಲ್ಸ್ ಅಂತ. ಸೊ ಓಕೆ ಹೋಗೋಣ ಅಂತ ಹೋದೆ ಗೈಸ್. ಹೋಗಿದ್ದು. ಸೊ ಎಲ್ಲಿ ಟೈಮ್ ವೇಸ್ಟ್ ಆಯಿತು ಅಂತಲೇ ಗೊತ್ತಿಲ್ಲ. ಅದು ಇದು ಅಂದ್ಕೊಂಡು ಕೆಲವೊಂದು ಸಾಮಾನುಗಳು ನನಗೆ ಏನೇನು ಬೇಕಿತ್ತು, ಲೈಕ್ ಒಂದು ಫ್ಲ್ಯಾಟ್ ತೊಗೊಂಡೆ, ಒಂದು ಪರ್ಸ್ ತೊಗೊಂಡೆ. ಬಟ್ ನನಗಂತೂ ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇಷ್ಟ ವೆಸ್ಟ್ ಸೈಡ್ಸಲ್ಲಿ. ಸೊ ನನ್ನ ಮಗನೂ ಅಲ್ಲಿ ಫುಲ್ ನನಗೂ ಹಿಂಸೆ, ಅಲ್ಲಿ ಇಲ್ಲಿ ಓಡೋಗ್ತಾ ಇದ್ದ. ನನಗೂ ಭಯ. ಇಲ್ಲಿ ನೀವು ನೋಡ್ಬೋದು ಗೈಸ್, ನಾನು ಈ 2 ಬ್ಯಾಗಲ್ಲಿ ತುಂಬ ಅಂದರೆ ತುಂಬಾ ಕನ್ಫ್ಯೂಸ್ ಆಗಿದೆ, ಯಾವ್ದು ತೊಗೊಳ್ಳಿ ಅಂತ. ಪ್ಲೀಸ್ ಕಮೆಂಟ್ ಮಾಡಿ ನಾನು ಯಾವ ಬ್ಯಾಗ್ ತೊಗೋಬೇಕಿತ್ತು, ಇಲ್ಲ ಯಾವ ಕಲರ್ ತೊಗೋಬೇಕಿತ್ತು ಅಂತ. ಲಾಸ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಮಾಲಿಗೆ ಹೋದೆ. ಬಟ್ ಗೈಸ್, ಏನೋ 31st ಅಂತ ಅನ್ನಿಸ್ಲೇ ಇಲ್ಲ. ಲುಲು ಮಾಲಲ್ಲಿ ತುಂಬಾ ಖಾಲಿ ಹೊಡಿತಿತ್ತು ಅಂತ ನನಗೆ ಅನ್ನಿಸ್ತು. ಸೊ ನಾನು ಇದಕ್ಕಿಂತ ಮುಂಚೆ ಯಾವತ್ತೂ ಪಪಾಯ್ಸ್ ಚಿಕನ್ನ ಟ್ರೈ ಮಾಡಿದ್ದಿಲ್ಲ. ಬಟ್ ಸಖತ್ತಾಗಿತ್ತು ಲಿಟ್ರಲಿ. ಪ್ಲೀಸ್ ಗೈಸ್, ಟ್ರೈ ಮಾಡಿಲ್ಲ ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು. ಪ್ಲಸ್ ನಾನು ತುಂಬ ದಿನದಿಂದ ಆಸೆ ಇತ್ತು ಚೂರೋಸ್ ಟ್ರೈ ಮಾಡಬೇಕು ಅಂತ. ಸೊ ಇದೊಂದು ಶಾಪ್ ಹೇಳ್ಬೋದು. ಸೊ ನಾನು ನೋಡಿದ್ದೆ ಲಾಸ್ಟ್ ಟೈಮ್. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ತುಂಬ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ಬೇಸಿಕ್ಕೆ ಟ್ರೈ ಮಾಡಬೇಕು ಅಂತ ಮಾಡಿದೆ. ಹಾಯ್ ಗೈಸ್, ವ್ಲಾಗ್ನ ತುಂಬ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಬಿಕಾಸ್ ಲೈಕ್ ನಾವು ಶಾಪಿಂಗ್ ಮಾಡ್ಕೊಂಡು ತಿನ್ಕೊಂಡು ಲೈಕ್ ನಂಗೆ ತುಂಬ ಲೇಟ್ ಆಗಿಬಿಡ್ತು ಮನೆಗೆ ಬರೋ ಅಷ್ಟರಲ್ಲಿ. ಮನೆಗೆ ಬಂದ ತಕ್ಷಣ ಇವತ್ತು 31st ಅಂದಮೇಲೆ ನಾನ್ ವೆಜ್ ಇರಲೇಬೇಕು. ಸೊ ಬಿರಿಯಾನಿ ಗ್ರೇವಿ ಎಲ್ಲ ಮಾಡಿ ಚೆನ್ನಾಗಿ ತಿಂದು ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ 2025 ಇಸ್ ಲೈಕ್ ಮೋರ್ ಇಂಪಾರ್ಟೆಂಟ್ ಇಯರ್ ಫಾರ್ ಮೀ. ಬಿಕಾಸ್ ನಾನು ನನ್ನ ಕೆರಿಯರ್ ಮೇಲೆ ಫೋಕಸ್ ಮಾಡಿ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿ ಮೇಕಪ್ ಆರ್ಟಿಸ್ಟ್ ಆಗಿ ಈಗ ನನಗೆ ಮೇಕಪ್ಪಲ್ಲಿ ಕ್ಲೈಂಟ್ಸ್ ಬಂದು ಅದರಲ್ಲಿ ನಾನು ಕೆಲವೊಂದು ಸ್ವಲ್ಪ ಅಮೌಂಟ್ನ ದುಡ್ದು ನನಗೆ ತುಂಬ ಇಷ್ಟ ಇರೋರು, ನನಗೆ ತುಂಬ ಇಂಪಾರ್ಟೆನ್ಸ್ ಕೊಡೋರು ವ್ಯಕ್ತಿಗಳಿಗೆ ನಾನು ಗಿಫ್ಟ್ಸ್ನ ಕೊಡಿಸಿದ್ದೀನಿ. ಸೊ ತುಂಬ ಪ್ರೌಡ್ ಫೀಲಿಂಗ್ ಇದೆ 2025ಅಲ್ಲಿ. ಬಿಕಾಸ್ ನನಗೆ 27 ಇಯರ್ಸ್ ಆಗೋಯಿತು ಲೈಕ್ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋ ಅಷ್ಟರಲ್ಲಿ. ಬಿಕಾಸ್ ನಾನು ಇಷ್ಟು ದಿನ ಹೆಂಗಿದ್ದೆ ಅಂದರೆ, ಯಾಕೆ ದುಡಿಬೇಕು, ಏನು ಮಾಡಬೇಕು, ಅಯ್ಯೋ ಕೊಡ್ತಾರೆ ಬಿಡೋ ಹಸ್ಬೆಂಡು ಇಸ್ಕೊಂಡು ಎಂಜಾಯ್. ಬಟ್ ನೋ, ಯು ಹ್ಯಾವ್ ಟು ಸ್ಟ್ಯಾಂಡ್ ಸಮ್ವೇರ್ ಅಲ್ವಾ, ನಿಮಗೋಸ್ಕರನೇ ಅಂತ ನನಗನ್ಸಿದ್ದು 2025ಅಲ್ಲಿ. ಅದರಲ್ಲೂ ನಾನು 6 months ಟೈಮ್ ತೊಗೊಂಡು ಕೋರ್ಸಿಗೆ ಜಾಯ್ನ್ ಆಗಿದ್ದು. ನಾನು ಆಲ್ಮೋಸ್ಟ್ ಜುಲೈಯಲ್ಲಿ ಬ್ಯಾಚ್ ಜಾಯ್ನ್ ಆಗಿದೆ. ಬಟ್ ಲೈಕ್ ಸೀರಿಯಸ್ಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ 2025 ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ 2025. ಗೈಸ್, ಇಲ್ಲಿಗೆ ಸಾಕು. ನಾನು ತುಂಬ ಲೆಕ್ಚರ್ ಕೊಡಲ್ಲ, ತುಂಬ ಡೆಪ್ತಿಗೆಲ್ಲ ಹೋಗಲ್ಲ. ಬಿಕಾಸ್ ಇಟ್ಸ್ ದ ಲಾಸ್ಟ್ ಡೇ. ಎಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಅ ವೆರಿ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲ ತುಂಬ ಖುಷಿಯಾಗಿ ಸಂತೋಷವಾಗಿ ಪ್ರಾಸ್ಪೆರಿಟಿ ಅಬಂಡೆನ್ಸ್ ಎಲ್ಲ ಬರಲಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಗಾಯ್ಸ್. ಪ್ಲೀಸ್ ಲೈಕ್ ಮೈ ಚಾನಲ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.